ರಸಕವಳ ಬಳಗಕ್ಕೆ ಸ್ವಾಗತ. ಇವತ್ತು ನಾವು ಗ್ರೇವಿ ಇರುವಂತಹ ಚಿಕನ್ ಚಾಪ್ಸ್ ಮಾಡೋದನ್ನ ನೋಡೋಣ. ನಾನು ಇಲ್ಲಿ 3/4 kgಯಷ್ಟು ಚಿಕನ್ನ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ನೀವು 3/4 ಟೀಸ್ಪೂನ್ನಷ್ಟು ಅರಿಶಿನ, 3/4 ಟೀಸ್ಪೂನ್ನಷ್ಟು ಉಪ್ಪು, 3/4 ಟೇಬಲ್ ಸ್ಪೂನ್ನಷ್ಟು ಹಸಿಮೆಣಸಿನಕಾರದ ಪುಡಿ, ಹಾಗೆ 3/4 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು 4 ಹಾಕಿ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿಟ್ಕೋಬೇಕು. ನಂತರ 3/4 ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಟೀ ಸ್ಪೂನ್ ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಹಾಗೆ 2 ಟೀ ಸ್ಪೂನ್ ಧನಿಯಾ ಮತ್ತು ಒಂದು 5 ಬ್ಯಾಡಗೆ ಮೆಣಸಿನಕಾಯಿ ಮತ್ತು 3 ಒಣಮೆಣಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಮೆಣಸಿನ ಹಣ್ಣು ತುಂಬ ಖಾರ ಇದೆ, ಆದ್ದರಿಂದ 3 ತೊಗೊಂಡಿದ್ದೀನಿ. ಖಾರ ಬಳಸುವಾಗ ಸ್ವಲ್ಪ ಎಚ್ಚರ ಇರಲಿ. ಒಂದು ಇಂಚು ಶುಂಠಿ, 1 ಹಿಡಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು, 1-2 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ, ಹಾಗೆ 1 ಸಣ್ಣ ಟೊಮ್ಯಾಟೋನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಹಾಗೆ 1 ಸಣ್ಣ ಈರುಳ್ಳಿನೂ ಸಹ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. 1 ಟೀ ಸ್ಪೂನ್ ಅಂದರೆ 5 ml ಅಷ್ಟು ಪ್ರಮಾಣ ಇರುತ್ತೆ. 1 ಟೇಬಲ್ ಸ್ಪೂನ್ ಅಂದರೆ 15 ml ಅಷ್ಟು ಪ್ರಮಾಣ ಇರುತ್ತೆ. 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ. ಈಗ ಮಾಡೋ ವಿಧಾನವನ್ನು ನೋಡೋಣ. ಮೊದಲು ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿಯಾದ ನಂತರ ಅದಕ್ಕೆ ಮೊದಲಿಗೆ ಧನಿಯನ್ನ ಹಾಕಿ ಡ್ರೈ ರೋಸ್ಟ್ ಮಾಡೋಣ. ಸ್ವಲ್ಪ ಬೆಚ್ಚಗಾದರೆ ಸಾಕು, ತುಂಬ ಹುರಿಲಿಕ್ಕೆ ಹೋಗಬೇಡಿ. ಮತ್ತು ಇದೇ ಪ್ಯಾನ್ ಇಟ್ಟು ಬೇರೆ ಮಸಾಲೆಗಳನ್ನ ಹುರ್ಕೋಬೇಕು. ಒಂದು ನಿಮಿಷದೊಳಗಡೆನೆ ಆಗೋಗುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಮತ್ತೆ ಇದಕ್ಕೆ ಕೊನೆಯಲ್ಲಿ ಒಣಮೆಣಸಿ ಹಣ್ಣನ್ನು ಹಾಕ್ಕೊಂಡು ಇದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ. ಹೀಗೆ ಬೆಚ್ಚಗೆ ಮಾಡಿಕೊಂಡು ಬಳಸೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ನಾನು ಬಳಸ್ತಾ ಇರುವಂಥ ತೆಂಗಿನ ತುರಿ ಈಗಾಗಲೇ ಡ್ರೈ ಇದೆ, ಹಾಗಾಗಿ ಇದನ್ನು ನಾನು ಬೆಚ್ಚಗೆ ಮಾಡ್ತಿಲ್ಲ. ನೀವು ಬಳಸುವಂಥ ತೆಂಗಿನ ತುರಿ ಹಸಿ ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಚ್ಚಗೆ ಮಾಡ್ಕೊಳ್ಳಿ. ನಾವು ಬೆಚ್ಚಗೆ ಮಾಡ್ಕೊಂಡಿದ್ದು ತಣ್ಣಗಾದ್ಮೇಲೆ ರುಬ್ಲಿಕ್ಕೆ ಜಾರಿಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಚಾಪ್ಸ್ ಬಣ್ಣ ಕೆಂಪು ಬರಲ್ಲ, ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪಷ್ಟೇ ಹಾಕ್ತಾ ಇದ್ದೀನಿ. ಉಳಿದಿದ್ದು ಕೊತ್ತಂಬರಿ ಸೊಪ್ಪನ್ನ ಕತ್ತರಿಸಿ ಕೊನೆಯಲ್ಲಿ ಹಾಕೋಣ. ಒಂದು ತಳ ಮಂದ ಇರೋ ಪಾತ್ರೆಯನ್ನು ಇಡಿ. ಅದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕಿ ಈರುಳ್ಳಿಯನ್ನು ಹೊಂಬಣ್ಣ ಬರುವವರೆಗೆ ಹುರಿದುಕೊಳ್ಳೋಣ. ಈರುಳ್ಳಿಯನ್ನು ಉರಿಯೋವಾಗ ಅದಕ್ಕೆ ಚಿಟಿಕೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಈರುಳ್ಳಿ ಬೆಂದಿದೆ, ಇದಕ್ಕಿವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ ಹಾಕೋಣ.
ಮೊದಲು ಚಿಕನ್ ನೀರು ಬಿಡುತ್ತೆ, ನಂತರ ಆ ನೀರೆಲ್ಲ ಆವಿ ಆಗೋವರೆಗೂ ಫ್ರೈ ಮಾಡೋಣ. ನಾವು ಪಾತ್ರೆನ ಮುಚ್ಚಲಿಲ್ಲ ಅಂದರೆ ನೀರು ಬೇಗ ಆವಿಯಾಗುತ್ತೆ. ಮಧ್ಯೆ ಒಂದು 3-4 ಸಾರಿ ಹೀಗೆ ಕೈ ಆಡಿಸಿ. ಇವಾಗ ಇದರಲ್ಲಿ ನೀರೆಲ್ಲ ಪೂರ್ತಿಯಾಗಿ ಆವಿಯಾಗಿದೆ. ನಾವು ಡ್ರೈ ರೋಸ್ಟ್ ಮಾಡಿದ ಎಲ್ಲನ ಮಿಕ್ಸಿಗೆ ಹಾಕಿ ಹುರ್ಕೊಂಡಿದ್ವಿ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಗ್ರೇವಿ ಇರುವಂತಹ ಚಿಕನ್ ಚಾಪ್ಸ್ ಮಾಡ್ತಾ ಇರೋದ್ರಿಂದ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಸಹ ಇದರೊಳಗಡೆ ಹಾಕ್ಕೊಳ್ಳೋಣ. ಒಂದು 4-6 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕಿದ್ದೀನಿ. ಈಗ ಈ ಮಸಾಲ ಎಲ್ಲ ಸ್ವಲ್ಪ ಬೇಯಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಒಂದು ಸತಿ ಕೈ ಆಡಿಸ್ಬಿಟ್ಟು ಇದನ್ನು ಮುಚ್ಚಿಟ್ಟು ಮಸಾಲ ಎಲ್ಲ ಬೇಯಕ್ಕೆ ಬಿಡಬೇಕು. ಇವಾಗ ಸುಮಾರು ಒಂದು 10 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ಒಂದು ಸತಿ ತಿರುಗಿಸ್ಬಿಟ್ಟು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಮೊದಲೇ ಹಾಕಿಬಿಟ್ರೆ ಚಿಕನ್ ಸ್ವಲ್ಪ ರಬ್ಬರಿ ಬಂದುಬಿಡುತ್ತೆ. ಸ್ವಲ್ಪ ಹುಳಿ ಅಂಶ ಬರಲಿ ಅಂತ ಟೊಮ್ಯಾಟೊ ಹಾಕ್ತಾ ಇರೋದು. ಪೂರ್ತಿ ಬ್ಯಾಡಗೆ ಮೆಣಸಿನ ಎಣ್ಣೆ ಹಾಕೋಬೋದು, ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹೀಗೆ ಮುಚ್ಚಿಟ್ಟು ಒಂದು 2 ನಿಮಿಷ ಬೇಯಿಸಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಚಿಕನ್ ಬಿರಿಯಾನಿ ಪೂರ್ತಿ ರೆಡಿಯಾಗಿದೆ. ಇವಾಗ ಒಂದು 15-20 ನಿಮಿಷದೊಳಗಡೆ ತುಂಬ ರುಚಿಕರವಾಗಿ ಹಾಗೂ ಸುಲಭವಾಗಿ ಗ್ರೇವಿ ಉಳ್ಳಂತಹ ಚಿಕನ್ ಚಾಪ್ಸನ್ನು ಮಾಡೋದನ್ನು ನೋಡಿದ್ರಿ. ಇದು ಚಪಾತಿ ಜೊತೆ, ನಾನ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ರೆಸಿಪಿಯನ್ನು ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಶೇರ್ ಮಾಡಿ. ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಮುಂದಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.